ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಜಯಲಕ್ಷ್ಮಮ್ಮ ಲೇಔಟ್ ನಮ್ಮ ಅಸೋಸಿಯೇಷನ್ಗೆ ಏನೇ ಒಂದು ಕಾರ್ಯಕ್ರಮ ಇರಲಿ ಅವರು ಮುಂಚೂಣಿಯಲ್ಲಿದ್ದು ಎಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಇನ್ನೂ ಇದೇ ರೀತಿ 100 ಕಾಲ ಬದುಕಿ ಇಲ್ಲೆಲ್ಲ ಸೇವೆ ಮಾಡಲಿ ಅಂತೇಳಿ ಕೇಳ್ಕೊತೀವಿ. ನಮ್ಮ ನರಸಿಂಹಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ನಮ್ಮ ಸಂಘದ ಪರವಾಗಿ. ನಾಡಿನ ಎಲ್ಲ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಶಿವ ಕಾಪಾಡಲಿ ಅಂತ ಅಂದ್ಬಿಟ್ಟು ಸಂದರ್ಭದಲ್ಲಿ ಆಶಿಸ್ತೀನಿ. ಸರ್, ನನ್ನ ಪಕ್ಷದ ಸೇವೆಯನ್ನು ಗುರುತಿಸಿ ನಮ್ಮ ಪಕ್ಷದ ಏನು ನೇತಾರರಿದ್ದಾರೆ, ಕುಮಾರಣ್ಣವರು, ದೇವೇಗೌಡರು, ಆಮೇಲೆ ಈ ಭಾಗದ MP ಸಾಹೇಬರು ನಮ್ಮನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಭಾರತ ಸರ್ಕಾರಕ್ಕೆ ದಿಶಾ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಜವಾಬ್ದಾರಿ ಹೆಚ್ಚಿದೆ. ಖಂಡಿತ ಹಿರಿಯರ ಆಶೀರ್ವಾದ ಈಗ ನಮಗೆ ಶುಭ ಕೋರಿದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಖಂಡಿತ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನ ತರ್ತೀನಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ರಿಗೂ ಖಂಡಿತ ಪಕ್ಷನ ದೃಢವಾಗಿ 25ರಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ಅತಿ ಹೆಚ್ಚು BJPಯವರ ಸಹಕಾರದಿಂದ ಮೈತ್ರಿ ಧರ್ಮ ಪಾಲಿಸಿ ಅತಿ ಹೆಚ್ಚು ಜಿಲ್ಲಾ ಪಂಚಾಯತಿನ ಗೆಲ್ಲಿಸೋವಂಥ ಒಂದು ಇದನ್ನು ಸಂಕಲ್ಪನ ಪಣ ತೊಟ್ಟಿದ್ದೀವಿ. ಹಾಗಾಗಿ ಈ ಬಾರಿ 25ಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇರೋದ್ರಿಂದ ಖಂಡಿತ ಹೆಚ್ಚಿನ ಶ್ರಮ ವಹಿಸಿ ಪಕ್ಷಕ್ಕೆ ದುಡಿತೀನಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ